ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಏನಪ್ಪ ವಿಡಿಯೋ, ಏನು ಟಾಪಿಕ್ಕು ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ನಾನು ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಆಲ್ಮೋಸ್ಟ್ 200 ಮೇಲೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಫಾರ್ ಆಲ್ ಸಬ್ಸ್ಕ್ರೈಬರ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊತ ವೀಡಿಯೋಸ್ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನಿವತ್ತು ಬಂದಿರೋ ಟಾಪಿಕ್ ಬಂದು ಪೂರಿ ಜಗನ್ನಾಥ. ಜೈ ಜಗನ್ನಾಥ. ಸೊ ಚಾರ್ಧಾಮ್ ಯಾತ್ರೆಯಲ್ಲಿ ಪೂರಿ ಜಗನ್ನಾಥನ ಯಾತ್ರೆ ಕೂಡ ಒಂದು ಅಂತ. ಸೊ ಪೂರಿ ಜಗನ್ನಾಥನ ಬಗ್ಗೆ ತಿಳ್ಕೊಳಕ್ಕೆ ಸಾಕಷ್ಟು ವಿಷಯಗಳಿದೆ. ಸೊ ನಾನು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಿದಾಗ ನನಗೆ ತುಂಬ ವಿಷಯಗಳು ತಿಳಿದು ಬಂತು ದೇವಸ್ಥಾನದ ಬಗ್ಗೆ, ಹಾಗೆಯೇ ದೇವರ ಮಹಿಮೆ ಬಗ್ಗೆ ತುಂಬ ತಿಳ್ಕೊಂಡೆ. ಸೊ ಅದನ್ನು ನಾನು ವಿಡಿಯೋ ಮಾಡಿ ಹಂಚ್ಕೋಬೇಕು ಅಂತ, ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ಇದಾಗಿರುತ್ತೆ. ಸ್ವಲ್ಪ ಸೈನ್ಸ್ಗೂ ಸಿಗದಂತಹ ಮಿಸ್ಟೀರಿಯಸ್ ಥಿಂಗ್ಸ್ನ ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ಸ್ಟಾರ್ಟ್ ಮಾಡೋಣ. ಇದನ್ನು ವಿಡಿಯೋ ಮೂಲಕ ಹಂಚ್ಕೊತಿದ್ದೀನಿ. ಬಟ್ ಒಂದು ದಿನ ನಾನು ಜಗನ್ನಾಥನ ದೇವಸ್ಥಾನದ ಮುಂದೆನೇ ನಿಂತು ವಿಡಿಯೋನ ಮಾಡ್ತೀನಿ. ನನಗೂ ಜಗನ್ನಾಥನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಕಥೆಯ ಮೂಲಕ ನಾವು ಚಿಕ್ಕದಾಗಿ ಜಗನ್ನಾಥನ ದರ್ಶನ ಮಾಡ್ಕೊಂಡು ಬರೋಣ. ಸೊ ಮೊದಲನೇ ಟಾಪಿಕ್, ಪೂರಿ ಇರೋದು ಒಡಿಶಾ ರಾಜ್ಯದಲ್ಲಿ. ಇಳ್ಕೋಬೇಕು ಅಂತಂದರೆ ನಾವು ಮಹಾಭಾರತಕ್ಕೆ ಹೋಗು. ಸೊ ಮಹಾಭಾರತಕ್ಕೂ ಜಗನ್ನಾಥನಿಗೂ ಏನು ಲಿಂಕು ಆ್ಯಂಡ್ ನಿಮಗೆ ನಾನು ಒಂದು 10 ಇಂಟ್ರೆಸ್ಟಿಂಗ್ ಪೂರಿ ಜಗನ್ನಾಥನ ಬಗ್ಗೆ ಹೇಳ್ತೇನೆ. ಸೊ ಎಲ್ಲದನ್ನು ಹಾಗೆ ಕಥೆಯನ್ನು ಕೇಳ್ತಾ ಜಗನ್ನಾಥನ ದರ್ಶನ ಮಾಡಿಕೊಳ್ಳಿ. ಸೊ ಮಹಾಭಾರತಕ್ಕೆ ಯಾಕೆ ನಿಮಗೆ ಗೊತ್ತು, ಕೌರವರ ಪಾಂಡವರ ಮಧ್ಯೆ ಯುದ್ಧ ನಡೆದಿರುತ್ತೆ. ಅದರಲ್ಲಿ ಪಾಂಡವರು ಗೆದ್ದಿರ್ತಾರೆ, ಕೌರವರು ಸೋತಿರ್ತಾರೆ, ಅಂದರೆ ಸತ್ತಿರ್ತಾರೆ. ಸೊ ಈ ಸತ್ತ ಮಕ್ಕಳನ್ನು ನೋಡಿ ಕುಂತಿ ದೇವಿಗೆ ಬಹಳ ದುಃಖ ಆಗುತ್ತೆ. ಬಹಳ ದುಃಖ ಆಗಿ ಆಕೆ ಅಂದರೆ ನೋವಲ್ಲಿ, ಯಾವ ತಾಯಿ ತಾನೇ ಮಕ್ಕಳು ಸತ್ತಿರೋದನ್ನು ನೋಡಿ, ಮಕ್ಕಳು ಸೋತಿದ್ರನ್ನು ನೋಡಿ ಬೇಜಾರಾಗಲ್ಲ. ಸೊ ಆ ಬೇಜಾರಲ್ಲಿ ಇದೆಲ್ಲದಕ್ಕೂ ಕಾರಣ ಕೃಷ್ಣನೇ ಅಂತ ಹೇಳಿ ಕೃಷ್ಣನಿಗೆ ಒಂದು ಶಾಪ ಕೊಡ್ತಾಳೆ. ಏನಪ್ಪ ಅಂತಂದರೆ, ನಿನ್ನ ಕಣ್ಣ ಮುಂದೆಯೇ ನಿನ್ನ ಯದುವಂಶ ಸರ್ವನಾಶ ಆಗೋಗುತ್ತೆ ಅಂತ ಹೇಳಿ ಕೃಷ್ಣನಿಗೆ ಒಂದು ಶಾಪ ಕೊಟ್ಬಿಡ್ತಾಳೆ ಕುಂತಿದೇವಿ. ಇದಾಗಿ ಒಂದು 36 ವರ್ಷಗಳು ಕಳೆದ ನಂತರ ಯದುಕುಲ ಅವರವರೇ ಒಡೆದಾಡಿಕೊಂಡು ಅವರವರೇ ಇದು ಮಾಡಿಕೊಂಡು ನಾಶ ಆಗ್ತಿರೋದನ್ನು ಕೃಷ್ಣ ನೋಡ್ತಾನೆ. ಅವನಿಗೆ ಬಹಳ ದುಃಖ ಆಗಿ ಒಂದಿನ ಹೀಗೆ ಕಾಡಲ್ಲಿ ಮಲಗಿರ್ತಾನೆ. ಸೊ ಮಲಗಿರಬೇಕಾದ್ರೆ ಅಲ್ಲಿ ಜರ ಅನ್ನೋ ಒಬ್ಬ ಕಾಡು ಬೇಟೆಗಾರ ಬೇಟೆ ಆಡ್ತಾ ಇರ್ತಾನೆ. ಅವನು ಗುರಿ ಇಟ್ಟಂಥ ಬಾಣ ಬಂದು ಕೃಷ್ಣನ ಕಾಲಿಗೆ ತಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಕೃಷ್ಣನ ಕಾಲಿಗೆ ಬಿದ್ದಂಥ, ಕಾಲಿನ ಹೆಬ್ಬೆರಳಿಗೆ ಬಿದ್ದಂತಹ ಬಾಣ ಕೃಷ್ಣನ ಪ್ರಾಣವನ್ನೇ ತೆಗೆಯುತ್ತೆ. ಸೊ ಕೃಷ್ಣನ ಪ್ರಾಣ ಹೋಗುತ್ತೆ ಜರ ಬಿಟ್ಟಂಥ ಬಾಣದಿಂದ. ಸೊ ಕೃಷ್ಣನ ಅಂತ್ಯ ಸಂಸ್ಕಾರವನ್ನು ಅರ್ಜುನ ಮಾಡ್ತಾರೆ. ಅರ್ಜುನ ಬಂದು ಕೃಷ್ಣನ ಅಂತ್ಯ ಸಂಸ್ಕಾರಕ್ಕೆ ಕಟ್ಟಿಗೆ ಎಲ್ಲ ಇಟ್ಟು ಅವರನ್ನು ಸುಡಬೇಕು. ಸುಡುವ ಸಂದರ್ಭದಲ್ಲಿ ಆ ಚಿತೆಯಿಂದ ಒಂದು ಬ್ರಹ್ಮ ಪದಾರ್ಥ ಹೊರಗಡೆ ಬರುತ್ತೆ. ಆ ಬ್ರಹ್ಮ ಪದಾರ್ಥವೇ ಕೃಷ್ಣನ ಹೃದಯ ಅಂತ ಹೇಳ್ತಾರೆ. ಸೊ ಆ ಕೃಷ್ಣನ ಹೃದಯನೇ ಈಗ ಪುರಿ ಜಗನ್ನಾಥದಲ್ಲಿ ನಿಜವಾಗ್ಲೂ ಇದೆ. ಈಗ ಸಹ ಆ ಹೃದಯ ಮಿಡಿಯುತ್ತೆ ಅಂತ ಹೇಳೋದನ್ನು ನಾನು ಕೇಳಿದ್ದೀನಿ. ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಈ ಥರ ಆಗುತ್ತೆ. ಆ ಬ್ರಹ್ಮ ಪದಾರ್ಥ ಹೊರಗಡೆ ಬಂದಾಗ ಅರ್ಜುನ ಏನು ಮಾಡ್ತಾನೆ, ಆ ಬ್ರಹ್ಮ ಪದಾರ್ಥನ ಒಂದು ಮರದ ದಿಮ್ಮಿಗೆ ಕಟ್ಟಿ ನೀರಲ್ಲಿ ತೇಲ್ಬಿಡ್ತಾನೆ. ಸೊ ದಿಮ್ಮಿಗೆ ಕಟ್ಟಿ ತೇಲ್ಬಿಟ್ಟಾಗ ಅದು ನೀಲಾಚಲ ಅನ್ನೋ ಒಂದು ಕಾಡಿನ ಜನಾಂಗಕ್ಕೆ, ನೀಲಾಚಲದಲ್ಲಿರುವ ಒಂದು ಕಾಡಿನ ಜನಾಂಗಕ್ಕೆ ಹೋಗಿ ಸಿಗುತ್ತೆ. ಅಲ್ಲಿ ಒಬ್ಬ ಕಾಡಿನ ಜನಾಂಗದ ನಾಯಕ ಬಂದು ಅದನ್ನು ತೆಗೆದು ನೋಡಿದಾಗ ಅದು ಫುಲ್ಲು ನೀಲಿಯಾಗಿ ಹೊಳಿತಾ ಇರೋದ್ರಿಂದ ಇದು ಯಾವುದೋ ದೈವಾಂಶ ಇರೋದೇ ಇರಬೇಕು ಅಂತ ಆ ಕಾಡದ ಜನ ಏನು ಮಾಡ್ತಾರೆ, ಅದನ್ನು ತಗೊಂಡು ಒಂದು ಮೂರ್ತಿಯ ಹಿಂದೆ ಇಟ್ಟು ಪೂಜೆ ಮಾಡ್ತಾರೆ. ಅದನ್ನು ನೀಲಮಹಾದೇವ ಅಂತ ಕರೀತಾರೆ. ಸೊ ಈ ನೀಲಮಹಾದೇವನ ಲೀಲೆ ಆ ಕಾಡಿನ ಜನಾಂಗದಲ್ಲಿ ತುಂಬ ಆಗ್ತಿರೋದ್ರಿಂದ ಅಕ್ಕಪಕ್ಕ ಇರೋ ಊರಿನವರೆಲ್ಲ ಬಂದು ರಾಜನ ಹತ್ರ ಹೇಳ್ತಾರೆ, ಈ ಥರ ಒಂದು ನೀಲಮಹಾದೇವನ ಒಂದು ಪ್ರತೀತಿ ಅಲ್ಲಿ ನಡೀತಾ ಇದೆ, ಪೂಜೆ ಮಾಡ್ತಾ ಇದ್ದಾರೆ. ಅದನ್ನು ಯಾಕೆ ನಾವು ನಮ್ಮ ಪೂರಿ, ಅಂದರೆ ರಾಜ ಇರೋದು ಅವಂತಿಯಲ್ಲಿ,
ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಅಂದ್ಕೊತಾನೆ. ಸರಿ ಅಂತೇಳಿ ವಿದ್ಯಾಪತಿ ಅನ್ನೋ ಒಂದು ಮಂತ್ರಿನ ರಾಜ ಕಳಿಸಿದಾಗ ಅಲ್ಲಿ ಅವನಿಗೆ ಅದು ಸಿಗಲ್ಲ. ಹಿಂದಿರುಗಿ ಬಂದಾಗ ಸರಿ ನಾನೇ ಹೋಗ್ತೀನಿ ಅಂತಂತ ರಾಜನೇ ಹೋಗ್ತಾನೆ. ರಾಜನ ಹೆಸರು ಬಂದು ಇಂದ್ರದುಮ್ನ ಅಂತ. ಇಂದ್ರದ್ಯುಮ್ನ ಬಂದು ಹೋದಾಗ ಅದು ಮಾಯ ಆಗೋಗ್ಬಿಟ್ಟಿರುತ್ತೆ. ಅವನಿಗೆ ಬೇಜಾರಾಗಿ ಅಯ್ಯೋ ನನ್ನಿಂದನೇ ಮಾಯ ಆಗೋಯ್ತಾ ಈ ಲೀಲೆ ಎಲ್ಲ ಅಂದ್ಕೊಂಡು ಅವನೇನು ಮಾಡ್ತಾನೆ, ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಸಾಯಕ್ಕೆ ಹೋಗ್ತಾನೆ. ಸಾಯುವ ಸಂದರ್ಭದಲ್ಲಿ ದೇವರು ಕನಸಲ್ಲಿ ಬಂದು ಹೇಳ್ತಾರೆ, ಇಲ್ಲಪ್ಪ ನಿನ್ನಿಂದ ಯಾವುದೇ ತಪ್ಪು ಆಗಿಲ್ಲ, ನಿನ್ನಿಂದ ಯಾವುದೇ ತಪ್ಪು ಆಗಿಲ್ಲ, ಇದು ನನ್ನ ಲೀಲೆಯೇ, ನಾನೇ ಮಾಯ ಆಗಿರೋದು ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ. ಹಾಗೆ ಒಂದಿನ ಅವನು ರಾಜ ಮಲಗಿರಬೇಕಾದ್ರೆ ದೇವರು ಕನಸಲ್ಲಿ ಬಂದು ಹೇಳ್ತಾರೆ, ನೋಡು ನನಗೆ ಒಂದು ದೇವಸ್ಥಾನವನ್ನು ನೀನು ಕಟ್ಟಿಸ್ಬೇಕು, ಅದೇ ದೇವಸ್ಥಾನವೊಂದು ನೀನು ಕಟ್ಟಿಸ್ಬೇಕು ಅಂತ ಹೇಳಿ ನಾನು ಸಮುದ್ರದಲ್ಲಿ 3 ದಿಮ್ಮೆಗಳನ್ನು ತೇಲಿ ಬಿಡ್ತೀನಿ. ಆ ದಿಮ್ಮೆಗಳು ಬಂದು ಏನಂತಾರೆ, ಬೇವಿನ ಮರದ ದಿಮ್ಮೆಗಳಾಗಿರುತ್ತೆ. ದಿಮ್ಮೆಗಳನ್ನು ತೇಲಿಬಿಡ್ತೇನೆ, ಆ ದಿಮ್ಮೆಗಳನ್ನು ಉಪಯೋಗಿಸ್ಕೊಂಡು ನೀವು ನನ್ನ ಮೂರ್ತಿಯನ್ನು ಕೆತ್ತಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ರಾಜ ಅದೇ ಮಾರನೇ ದಿನ ಬೆಳಗ್ಗೆ ಎದ್ದು ಹೋಗಿ ಸಮುದ್ರದ ಬಳಿ ನೋಡ್ತಾನೆ. ಅವನಿಗೆ ದಿಮ್ಮೆಗಳು ತೇಲ್ಕೊಂಡು ಬರೋದು ಕಾಣುತ್ತೆ. ಆ ದಿಮ್ಮೆಗಳನ್ನೆಲ್ಲ ತೊಗೊಂಡು ಬಂದು ರಾಜ ಮೂರ್ತಿ ಕೆತ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಯಾರ ಕೈಯಿಂದನೂ ಆಗಲ್ಲ. ಆವಾಗ ಅವನು ಮತ್ತೆ ಬೇಜಾರಾಗಿ ಇದು ಮಾಡಿಕೊಂಡಾಗ ದೇವರು ಮತ್ತೆ ಕನಸಲ್ಲಿ ಬಂದು ಹೇಳ್ತಾರೆ, ದಿಮ್ಮೆಗಳನ್ನು ಕೆತ್ತಕ್ಕೆ ಬರೋದು ಯಾರು, ವಿಶ್ವಕರ್ಮ, ಹಾಗೂ ಆ ದಿಮ್ಮೆಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಬ್ರಹ್ಮದೇವರೇ ಮಾಡ್ತಾರೆ ಅಂತ ದೇವರೇ ಹೇಳಿರ್ತಾರೆ ಕನಸಲ್ಲಿ. ಆಮೇಲೆ ಒಂದಿನ ವಿಶ್ವಕರ್ಮ ಒಬ್ಬ ಮುದುಕನ ವೇಷದಲ್ಲಿ ಬಂದು ನಾನು ಈ ದಿಮ್ಮೆಗಳನ್ನು ಮೂರ್ತಿಯಾಗಿ ಕೆತ್ತನೆ ಮಾಡ್ತೀನಿ, ಆದರೆ ನನಗೆ ನೀವು ಯಾವುದೇ ರೀತಿ ಅಡೆತನೆ ಮಾಡಬಾರ್ದು ಅಂತೇಳಿ ಒಂದು ರೂಮಲ್ಲಿ ಹೋಗಿ ದಿಮ್ಮೆಗಳನ್ನು ಮೂರ್ತನೆಯಾಗಿ ಕೆತ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೆತ್ತನೆ ಮಾಡ್ತಿರೋ ಸೌಂಡ್ಗೆ ಹೊರಗಡೆ ಕೇಳಿಸ್ತಾ ಇರುತ್ತಲ್ಲ, ಬಟ್ ಒಂದಿನ ಸೌಂಡ್ ಕೇಳಿಸಲ್ಲ ಸಖಿಯರಿಗೆ, ಹೊರಗಡೆ ಇರೋರಿಗೆ. ಅದನ್ನು ತಗೊಂಡೋಗಿ ರಾಜನ ಹತ್ರ ಹೇಳಿದಾಗ ರಾಜನಿಗೂ ಕೂಡ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ ಅಂತಂದರೆ, ಕೆಲಸ ಮಾಡ್ತಿರೋದು ಒಬ್ಬ ಮುದುಕ, ಊಟ ಇಲ್ಲ ಏನೂ ಇಲ್ಲ, ಮುದುಕನಿಗೆ ಏನಾಯಿತು ಅಂತ ಹೇಳಿ ರಾಜ ರಾಣಿ ಇಬ್ಬರು ಕದ ತೆಗೆದುಬಿಡ್ತಾರೆ. ಅದೇ ತಕ್ಷಣಕ್ಕೆ ವಿಶ್ವಕರ್ಮ ಮಾಯ ಆಗೋಗ್ಬಿಡ್ತಾರೆ. ಸೊ ಪೂರ್ತಿಯಾಗಿ ಕೆತ್ತನೆ ಆಗಲ್ಲ. ರಾಜನಿಗೆ ತುಂಬ ಬೇಜಾರಾಗುತ್ತೆ. ಆದರೆ ದೇವರ ಮತ್ತೆ ಕನಸಲ್ಲಿ ಬಂದು ಹೇಳ್ತಾರೆ, ಇದು ಪೂರ್ತಿಯಾಗಿಯೇ ಕೆತ್ತನೆ ಆಗಿದೆ, ನೀನು ಇದನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವುದು ಅಲ್ಲಿಯ ನೀತಿ. ಸೊ ಇದು ಪೂರಿ ಜಗನ್ನಾಥ ಪೂರಿಗೆ ಬಂದ ಕತೆ. ಆಗಿನ ಕಾಲದಲ್ಲಿ ಅದು ಒಂದು ಅವಂತಿಯ ರಾಜ್ಯ, ಅವಂತಿ ಅನ್ನುವ ಒಂದು ರಾಜ್ಯ ಈಗ ಪೂರಿ ಒಡಿಸ್ಸಾದಲ್ಲಿದೆ. ಸೊ ಸ್ವರ್ಗಧಾಮ್ ಅನ್ನೋ ಒಂದು ಬೀಚ್ ಕೂಡ ಇದೆ. ಅಲ್ಲಿಯ ಪ್ರತೀತಿ ಬಂದು ಅಲ್ಲಿ ಸ್ನಾನ ಮಾಡಿಕೊಂಡು ಪೂರಿಯ ದರ್ಶನಕ್ಕೆ ಹೋಗಬೇಕಂತ. ಅಲ್ಲಿ 4 ದ್ವಾರಗಳಿದೆ. ದೇವಸ್ಥಾನಕ್ಕೆ 4 ದ್ವಾರಗಳಿದೆ. ಯಾವ ದ್ವಾರದಿಂದನೂ ಬೇಕಾದರೂ ದರ್ಶನ ತಗೋಬೋದು. ಸೊ ಇದಾಗಿತ್ತು ಜಗನ್ನಾಥ ಪೂರಿಗೆ ಬಂದ ಸ್ಟೋರಿ. ಸೊ ನಾನು ಹೇಳಿದೆ ಒಂದು 5 or 6 ಪಾಯಿಂಟ್ಸ್ನ ನಾನು ನಿಮಗೆ ಹೇಳ್ತೀನಿ, ಮಿಸ್ಟೀರಿಯಸ್ ಆಗಿರೋ ಪಾಯಿಂಟ್ಸ್ ಅಂತ. ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು, ದೇವಸ್ಥಾನದ ನೆರಳು ಯಾವಾಗಲೂ ಸಹ ದೇವಸ್ಥಾನದ ನೆರಳು ಕಾಣಿಸೋದೇ ಇಲ್ಲ. ಸೊ ನಮಗೆ ಗೊತ್ತು, ಬಿಸಿಲಿದ್ದಾಗ ಯಾವುದೇ ಒಂದು ಚಿಕ್ಕ ವಸ್ತು ತಗೊಂಡೋದ್ರೂ ಅದು ನೆರಳು ನಮಗೆ ಕಾಣುತ್ತೆ ಅಂತ. ಆದರೆ ಪೂರಿಯ ಜಗನ್ನಾಥನ ದೇವಸ್ಥಾನದಲ್ಲಿ ದೇವಸ್ಥಾನದ ನೆರಳು ಬೀಳೋದೇ ಇಲ್ಲ. ಅದು ಯಾರಿಗೂ ಕಂಡುಹಿಡಿಯೋಕ್ಕಾಗೇ ಇಲ್ಲ ಯಾಕೆ ಅಂತ ಇದುವರೆಗೂ. ಇನ್ನೊಂದು, ಪೂರಿಯ ಜಗನ್ನಾಥನ ದೇವಸ್ಥಾನದ ಮೇಲೆ ವಿಷ್ಣು ಚಕ್ರ ಅಂದರೆ ಸುದರ್ಶನ ಚಕ್ರ ಕೃಷ್ಣನ ಬಳಿ ಏನಿತ್ತು ಆ ಥರ ಒಂದು ಚಕ್ರ ಮೇಲೆ ಇಟ್ಟಿದ್ದಾರೆ. ಆ ಚಕ್ರನ ನಾವು ಯಾವ ದಿಕ್ಕಿಂದ ನೋಡಿದರೂ ಅದು ನಮ್ಮನ್ನೇ ನೋಡ್ತಿರೋ ಥರ ನಮಗೆ ಆ ಬಿಂಬ ಕಾಣಿಸುತ್ತೆ. ಮತ್ತು ಅಲ್ಲಿ ಪೂರಿ ಜಗನ್ನಾಥನ ಆಲಯದಲ್ಲಿ ಒಂದು ದಿವಸಕ್ಕೆ 1 ಸಾರಿ ಧ್ವಜಾರೋಹಣ ಮಾಡ್ತಾರೆ. ಧ್ವಜ ಬಂದು ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತಂತೆ. ಎಷ್ಟು ಮಿಸ್ಟೀರಿಯಸ್ ಅಲ್ವಾ? ಗಾಳಿಯ ವಿರುದ್ಧ ದಿಕ್ಕಿಗೆ ಧ್ವಜ ಹಾರುತ್ತಂತೆ. ಸೊ ಅದನ್ನು ನೋಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ಆ್ಯಂಡ್ ಇನ್ನೊಂದು ಮಿಸ್ಟೀರಿಯಸ್ ಥಿಂಗ್ ಏನು ಅಂತಂದರೆ, ಇಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಕಿಚನ್ ಇದೆ.
ಅಂದರೆ ಓಪನ್ ಏರ್ ಕಿಚನ್ ಇದೆ ಇಲ್ಲಿ. ಅದು 2 ಎಕರ್ಸಲ್ಲಿ ಇದೆಯಂತೆ. ಯಾವುದೇ ರೀತಿ ಮಳೆ ಬಂದರೂ ಗಾಳಿ ಬಂದರೂ ಏನು ಬಂದರೂ ಒಲೆ ಹುರಿತಾನೇ ಇರುತ್ತೆ. ಆ್ಯಂಡ್ ಇನ್ನೊಂದು, ಜಗನ್ನಾಥನ ದೇವಸ್ಥಾನನ ಶ್ರೀ ಕ್ಷೇತ್ರ ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದು ಅಡುಗೆ ಮಾಡ್ತಾರೆ ಜಗನ್ನಾಥನಿಗೋಸ್ಕರ ಅಂತ ಹೇಳ್ತಾರೆ. ಇನ್ನು ಅಡುಗೆ ಮಾಡೋ ಪದ್ಧತಿ ಹೇಗಿರುತ್ತೆ ಅಂತಂದರೆ, ಮಡಿಕೆಗಳು 7 ಮಡಿಕೆಗಳನ್ನು ಒಂದ್ರ ಮೇಲೆ ಇಟ್ಟು ಅಡುಗೆ ಮಾಡ್ತಾರಂತೆ. ಆದರೆ ಮೊದಲನೆಯ ಮಡಿಕೆಯ ಅನ್ನ ಮೊದಲು ಬೇಯುತ್ತಂತೆ. ಯಾವುದು ಶಾಖ ತಗೊತಾ ಇರುತ್ತೋ ಮಡಿಕೆ, ಆ ಮಡಿಕೆಯಲ್ಲಿ ಅನ್ನ ಆಗಲ್ಲ. ಮೇಲೆ ಯಾವುದು ಮಡಿಕೆ ಇರುತ್ತೋ ಅದರಲ್ಲಿ ಅನ್ನ ಆಗುತ್ತಂತೆ. ಈ ವಿಷಯ ಕೇಳಿದಾಗ ನನಗಂತೂ ತುಂಬ ಆಶ್ಚರ್ಯ ಆಯಿತು. ಆ್ಯಂಡ್ ಅದನ್ನು ಮಹಾಭೋಗ, ಮಹಾಪ್ರಸಾದ ಅಂತ ಕೂಡ ಕರೀತಾರೆ. ಆ್ಯಂಡ್ ಜಗನ್ನಾಥ ಭೋಗಿಯಾಗಿರುವುದರಿಂದ ಅವನಿಗೆ 6 ಸತಿ ನೈವೇದ್ಯನ ಅರ್ಪಿಸ್ತಾರಂತೆ. 6 ಸತಿಯಲ್ಲೂ ಒಂದೊಂದು ಸತಿ ಅರ್ಪಣೆ ಮಾಡಬೇಕಾದ್ರೂ 56 ಪದಾರ್ಥಗಳನ್ನು ಅರ್ಪಣೆ ಮಾಡ್ತಾರಂತೆ. ಆ್ಯಂಡ್ ಇಲ್ಲಿ ಎಷ್ಟೇ ಜನ ಹೋದ್ರೂ ಒಂಚೂರು ಅನ್ನ ಕಡಿಮೆ ಆಗಲ್ಲ, ಒಂಚೂರು ಜಾಸ್ತಿ ಆಗಲ್ಲ ಅಂತೆ. 1,00,000ಕ್ಕಿಂತ ಮೇಲೆ ಜನ ಊಟ ಮಾಡ್ತಾರಂತೆ ದಿನ ಅಲ್ಲಿ. ಸೊ ಎಷ್ಟು ವಿಸ್ಮಯ ಅಲ್ವಾ ಇದೆಲ್ಲ ಕೇಳಿದಾಗ. ಜಗನ್ನಾಥನ ಯಾವಾಗ ನೋಡ್ತೀವೋ ಅನ್ನೋ ಒಂದು ಆಸೆ ನನಗಂತೂ ಅಷ್ಟು ಮೂಡಿದೆ. ಮೀನ್ಸ್ ಬಿಹೈಂಡ್ ದ ಸೈನ್ಸ್ ತುಂಬ ಇದೆ. ನಾವು ಬರೀ ಸೈನ್ಸೇ ಎಲ್ಲ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಬಿಹೈಂಡ್ ದ ಸೈನ್ಸ್ ತುಂಬ ಇರುತ್ತೆ. ದೇವರ ಮುಂದೆ ಯಾವ ಸೈನ್ಸು ಇಲ್ಲ, ಯಾವ ಹಿಸ್ಟ್ರಿನೂ ಇಲ್ಲ, ಯಾವ ಜೋಗ್ರಫಿನೂ ಇಲ್ಲ. ಇಷ್ಟು ಕತೆ ನಾನು ತಿಳ್ಕೊಂಡಿದ್ದೀನಿ ಜಗನ್ನಾಥನ ಬಗ್ಗೆ. ಆ್ಯಂಡ್ ಅಲ್ಲಿ ರಥಯಾತ್ರೆ ಕೂಡ ಮಾಡ್ತಾರೆ. ಜಗತ್ತಿನ ಅತ್ಯಂತ ದೊಡ್ಡ ರಥಯಾತ್ರೆ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಜಗನ್ನಾಥನ ಒಟ್ಟಿಗೆ ಅವರ ತಂಗಿ ಅಣ್ಣ ಆದಂತಹ ಬಲಭದ್ರ ಸುಭದ್ರ ಕೂಡ ನೆಲೆಸಿರ್ತಾರೆ. ಸೊ ನಮಗೆ ಜಗನ್ನಾಥನ ಫೋಟೋ ನೋಡಿದಾಗ ಅನಿಸುತ್ತೆ, ಯಾಕೆ ಜಗನ್ನಾಥನ ಕಣ್ಣುಗಳು ಇಷ್ಟಿಷ್ಟು ದೊಡ್ಡದಾಗಿದೆ, ಯಾಕೆ ಬಾಯಿ ಇಷ್ಟು ದೊಡ್ಡದಾಗಿದೆ ಅಂತ. ಸೊ ಈ ರೂಪನ ನಾವು ಆನಂದ ರೂಪ ಅಂತ ಕರಿತೀವಂತೆ. ಅದು ದೇವರಿಗೆ ಆಶ್ಚರ್ಯ ಆದಾಗ ಆ ರೂಪ ತಾಳಿರ್ತಾರಂತೆ ಶ್ರೀಕೃಷ್ಣ. ಸೊ ಈ ಕೃಷ್ಣನ ರೂಪನ ನಾವು ಆನಂದ ರೂಪ ಅಂತ ಅಂತೀವಿ. ಸೊ ಅದೇ ರೂಪನ ನಾವು ಪೂರಿ ಜಗನ್ನಾಥನ ದೇವಸ್ಥಾನದಲ್ಲಿ ನೋಡೋದು. ಸೊ ಇದಾಗಿತ್ತು ಜಗನ್ನಾಥನ ವಿಷಯಗಳು, ಜಗನ್ನಾಥ ದೇವರ ಕೆಲವೊಂದು ಟಾಪಿಕ್ಗಳು ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ವಿಡಿಯೋ ಹೆಂಗೆ ಅನ್ನಿಸ್ತು, ಈ ಥರ ವಿಡಿಯೋ ನಾನು ಮಾಡೋದು ನಿಮ್ಗೆ ಇಷ್ಟ ಆಗ್ತಿದೆಯಾ, ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಾಯ್ ಬಾಯ್.